ನಾಡಿನೆಲ್ಲೆಡೆ ಇಂದು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ನಸುಕಿನ ಜಾವದಿಂದಲೇ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಕೆ ಮಾಡಲಾಗ್ತಿದೆ. ದೇವಸ್ಥಾನಗಳತ್ತ ಭಕ್ತರ ದಂಡು ಹರಿದು ಬರ್ತಾ ಇದೆ. ಇಂದು ಸರ್ವ ಪಾಪ ಕಳೆದು ಮೋಕ್ಷ ಸಂಪಾದಿಸುವ ದಿನ. ಶ್ರೀನಿವಾಸನ ಸ್ಮರಣೆಯಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವ ನಂಬಿಕೆ ಇದೆ. ಸುವರ್ಣ ನ್ಯೂಸ್ನಲ್ಲಿ ವಿಷ್ಣು ದೇವಾಲಯಗಳ ದರ್ಶನ ಪಡಿಬಹುದು ನೀವು. ವೈಕುಂಠ ಏಕಾದಶಿಯ ಸಂಭ್ರಮ ಇಡೀ ದೇಶದಾದ್ಯಂತ ಮನೆ ಮಾಡಿದೆ. ಇವತ್ತು ಉತ್ತರ ದ್ವಾರದ ಮೂಲಕ ತಿಮ್ಮಪ್ಪನ ದರ್ಶನ ಪಡೆಯೋದ್ರಿಂದ ಮೋಕ್ಷವನ್ನ ಪಡಿಬಹುದು ಅನ್ನುವ ನಂಬಿಕೆ ಇದೆ. ಇವತ್ತು ದಿನಪೂರ್ತಿ ಉಪವಾಸ ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸೋದ್ರಿಂದ ವಿಶೇಷವಾದ ಫಲಗಳನ್ನ ಪಡಿಬಹುದು, ಮೋಕ್ಷ ಸಂಪಾದಿಸಬಹುದು. ಪುರಾಣ ಪ್ರಸಿದ್ಧವಾಗಿರುವಂತಹ ವೈಕುಂಠ ಏಕಾದಶಿ, ಅತ್ಯಂತ ಮಹತ್ವ ಇರುವಂತಹ ವೈಕುಂಠ ಏಕಾದಶಿ ಇವತ್ತು ರಾಜ್ಯದ ನಾನಾ ಭಾಗಗಳಲ್ಲಿ ತಿಮ್ಮಪ್ಪನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಕೆ ಮಾಡಲಾಗ್ತಿದೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ ಎಲ್ಲೆಲ್ಲಿ ಕೃಷ್ಣ ದೇವಸ್ಥಾನ ಇದೆಯೋ, ರಾಮ ದೇವಸ್ಥಾನ ಇದೆಯೋ, ತಿಮ್ಮಪ್ಪನ ದೇವಸ್ಥಾನ ಇದೆಯೋ ಅಲ್ಲೆಲ್ಲವೂ ಕೂಡ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಿದೆ. ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನದಲ್ಲಿ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವೈಕುಂಠ ಏಕಾದಶಿ ಹಿನ್ನೆಲೆ ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗ್ತಿದೆ. ಮಧ್ಯರಾತ್ರಿ 1:30ರಿಂದ ರಾತ್ರಿ 11 ಗಂಟೆವರೆಗೆ ಭಕ್ತರಿಗೆ ವಿಶೇಷ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಪ್ರತ್ಯೇಕ ಬ್ಯಾರಿಕೇಡ್ ಅನ್ನು ಹಾಕಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ತಿಮ್ಮಪ್ಪನ ದೇವಸ್ಥಾನ ಅಂದ್ರೆ ಅದು ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನ. ಈ ಟಿಟಿಡಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದೆ. ನಾವು ಅದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರತಿ ವರ್ಷ ವೈಕುಂಠ ಏಕಾದಶಿ ಬರುತ್ತೆ ಅಂದ್ರೆ ಟಿಟಿಡಿಯ ವೈಯಾಲಿ ಕಾವಲ್ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮಾಡಲಾಗುತ್ತೆ. ಪೂಜಾ ವಿಧಿವಿಧಾನಗಳು ಕೂಡ ಬಹಳ ವಿಶೇಷವಾಗಿರುತ್ತೆ. ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿರೋದ್ರಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಕೂಡ ಪೊಲೀಸರು ಒಂದಿಷ್ಟು ನಿಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ನಾವು ಒಂದ್ ಕಡೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಅಂದ್ರೆ ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನದಲ್ಲಿ ಅಲಂಕಾರ ಹೇಗಿದೆ ಅನ್ನೋದನ್ನ ನೋಡಬಹುದು. ಹೊರಗಡೆ ರಾಧಾಕೃಷ್ಣ ಮೂರ್ತಿಯನ್ನ ಇಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.